ಆತ್ಮೀಯ ಕೇಳುಗರೆ ನಮಸ್ಕಾರ. ಇಂದು ನಾವು ಟೆಲಿಮಾನಸ್ ಕಾರ್ಯಕ್ರಮದ ಬಗ್ಗೆ ಮಾತನಾಡೋಣ. ಇವತ್ತು ನಮ್ಮೊಂದಿಗೆ ನಿಮ್ಹಾನ್ಸ್ನ ಮನೋವೈದ್ಯಕೀಯ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ನವೀನ್ ಕುಮಾರ್ ಸಿ ಅವರಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಈ ಟೆಲಿಮಾನಸ್ ಕಾರ್ಯಕ್ರಮ ಇಲ್ಲಿ ತನಕ 17 ಲಕ್ಷಕ್ಕೂ ಹೆಚ್ಚಿನ ಕರೆಗಳಿಗೆ ಸಹಾಯ ಮಾಡಿದೆ. ಸೊ ಇಷ್ಟು ಕರೆಗಳನ್ನ ಸ್ವೀಕಾರ ಮಾಡಿರೋದೇ ಒಂದು ಮೈಲ್ ಸ್ಟೋನ್ ಅಂತ ಹೇಳ್ಬಹುದು. ಅದಲ್ಲದೆ ಇದು ಬಹಳಷ್ಟು ಸಕ್ಸಸ್ ಸ್ಟೋರೀಸ್ ಕೂಡ ತೋರಿಸಿದೆ. ಅದ್ರ ಬಗ್ಗೆ ಒಂದು ತುಣುಕನ್ನ ನಾವು ನೋಡೋಣ ಸರ್. ಸರ್, ಈಗ 2 ವರ್ಷದ ಹಿಂದಿನ ಮಾತು ಇದು. ಒಂದು 17 ವರ್ಷದ ಹುಡುಗ ಕಾಲ್ ಮಾಡ್ತಾನೆ ಸೊ ಟೆಲಿಮಾನಸ್ ಕಾರ್ಯಕ್ರಮಕ್ಕೆ. ಅವನು ಕಾಲ್ ಮಾಡಿದಂತ ಸಂದರ್ಭದಲ್ಲಿ ಈ ಭಾರತ ಸರ್ಕಾರ ಶುರು ಮಾಡಿರುವಂತ ಈ ಕಾರ್ಯಕ್ರಮ, ಈ ಕಾಲ್ನ ಯಾರಾದ್ರೂ ಸ್ವೀಕಾರ ಮಾಡ್ತಾರಾ ಇಲ್ವೋ ಅನ್ನೋ ಒಂದು ಡೌಟ್ ನಲ್ಲಿ ಅವನು ಕಾಲ್ ಮಾಡಿದ್ದು. ಕಾಲ್ ಮಾಡಿ ಅವನಿಗೆ ಎಕ್ಸಾಮ್ ರಿಲೇಟೆಡ್ ತೊಂದರೆ ಇದೆ, ಅದನ್ನ ಯಾವ ರೀತಿ ನಾನು ಎದುರಿಸಬೇಕು ಅನ್ನೋದ್ರ ಬಗ್ಗೆ ಅವನು ಕೆಲವೊಂದು ಪ್ರಶ್ನೆಗಳನ್ನ ಈ ಟೆಲಿಮಾನಸ್ ಕೌನ್ಸಲರ್ಸ್ ಗಳಿಗೆ ಕೇಳ್ತಾನೆ. ಅವರು ಅದನ್ನ ಹೇಳ್ಕೊಡ್ತಾ ಹೋಗ್ತಾರೆ. ಈ ರೀತಿ ನೀವು ಎಕ್ಸಾಮ್ ನೀವು ಫೇಸ್ ಮಾಡ್ಬೋದು, ಯಾವ ರೀತಿ ಓದಬೇಕು, ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು, ಇದೆಲ್ಲಾನು ಹೇಳ್ತಾ ಹೋಗ್ತಾರೆ. ಒಂದು 4-5 ಕರೆಗಳ ನಂತರ ಮತ್ತೆ ಅವನು ಪುನಃ ಕಾಲ್ ಮಾಡಿ ಹೇಳ್ತಾನೆ, ನಾನು ಶುರು ಮಾಡಿದಾಗ ಇದು ಜಸ್ಟ್ ಏನೋ ಒಂಥರ ಪ್ರ್ಯಾಂಕ್ ತರ ನಾನು ಕಾಲ್ ಮಾಡಿದೆ, ಬಹಳಷ್ಟು ನನಗೆ ಸಹಾಯ ಆಯ್ತು, ಇದರಿಂದ ನನಗೆ ಎಕ್ಸಾಮ್ ಅಲ್ಲಿ ಕೂಡ ಚೆನ್ನಾಗಿ ಸ್ಕೋರ್ ಮಾಡಿದ್ದೀನಿ, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿ ವಾಪಸ್ ಟೆಲಿಮಾನಸ್ಗೆ ಕಾಲ್ ಮಾಡಿ ಯಾವ ರೀತಿ ಈ ಟೆಲಿಮಾನಸ್ ಸೇವೆಗಳು ಅವನಿಗೆ ಸಹಾಯ ಮಾಡಿದೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾನೆ. ಸೊ ಹೌದು ಪ್ರವೀಣ್, ಐ ಥಿಂಕ್ ಈಗ ಪರೀಕ್ಷೆಗಳು ಹತ್ರ ಬಂದಿರುವಂತಹ ಸಮಯ. ಸೊ ಈ ಒಂದು ಕಾಲಘಟ್ಟದಲ್ಲಿ ನೀವು ಈ ಒಂದು ಸ್ಟೋರಿ ಬಗ್ಗೆ ಮಾತಾಡಿರೋದು ಬಹಳ ಪಾಗ್ನೆಂಟ್ ಆಗಿ ಇರುವಂತಹದ್ದು ಮತ್ತು ಅತ್ಯಂತ ಟೈಮ್ಲಿ ಅಂತ ಹೇಳ್ತೀನಿ. ಸೊ ಅಷ್ಟೇ ಅಲ್ಲ, ನೀವೇ ಹೇಳಿದ್ರಿ, ಟೆಲಿಮಾನಸ್ಗೆ ಸುಮಾರು 17 ಲಕ್ಷಕ್ಕೂ ಹೆಚ್ಚಿನ ಕರೆಗಳು ಬಂದಿವೆ. 10 ಅಕ್ಟೋಬರ್ 2022 ಶುರುವಾದಂತದ್ದಿದು. ಸೊ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಬಹುದು ಈಗ. ಮನಸೇ ಮನಸೇ ಥ್ಯಾಂಕ್ ಯು, ನಿನಗೂ ಮನಸಾಯಿತು. ಸರ್, ಅದಕ್ಕಿಂತ ಮುಂಚೆ ಈಗ ಒಬ್ಬ ವ್ಯಕ್ತಿ ಮಾನಸಿಕವಾಗಿದ್ದಾರೆ ಅಂತ ನಾವು ಯಾವಾಗ ಹೇಳ್ಬಹುದು? ಈಗ ನೋಡಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆ, ಆರೋಗ್ಯ ಅಂದ್ರೇನು ಅಂತ ನಾವು ಯೋಚನೆ ಮಾಡುವಾಗ ಒಂದು ಡೆಫಿನಿಷನ್ ಅಂತ ಇರುತ್ತೆ ಆರೋಗ್ಯಕ್ಕೆ. ಜಗತ್ತಿನಾದ್ಯಂತ ಎಲ್ಲರೂ ಫಾಲೋ ಮಾಡೋದು ವಿಶ್ವ ಆರೋಗ್ಯ ಸಂಸ್ಥೆ ನೀಡಿರುವಂತಹ ಒಂದು ಡೆಫಿನೇಷನ್. ನೀವು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡೆಫಿನೇಷನ್ ಆಫ್ ಹೆಲ್ತ್ ನೋಡಿದ್ರೆ, ಇಟ್ ಈಸ್ ನಾಟ್ ಓನ್ಲಿ ಎನ್ ಆಬ್ಸೆನ್ಸ್ ಆಫ್ ಡಿಸೀಸ್ ಆರ್ ಇನ್ಫರ್ಮಿಟಿ, ಬಟ್ ಇಟ್ ಈಸ್ ಅ ವೆಲ್ ಬೀಯಿಂಗ್ ಆಫ್ ಅ ಪರ್ಸನ್ ಇನ್ ಟರ್ಮ್ಸ್ ಆಫ್ ಹಿಸ್ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಸೋಷಿಯಲ್ ಹೆಲ್ತ್ ಅಂಡ್ ಸ್ಪಿರಿಚುವಲ್ ಹೆಲ್ತ್. ಅಂದ್ರೆ ದೈಹಿಕ ಆರೋಗ್ಯಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ, ಅಷ್ಟೇ ಪ್ರಾಮುಖ್ಯತೆಯನ್ನ ಮಾನಸಿಕ ಆರೋಗ್ಯಕ್ಕೂ ವಿಶ್ವ ಆರೋಗ್ಯ ಸಂಸ್ಥೆ ಕೊಟ್ಟಿದೆ. ಅದೆಲ್ಲ ನಮ್ಗೆ ತಿಳಿದಿರುವಂತ ವಿಷಯನೇ ಅಂತ ಅನ್ಕೋತೀನಿ. ಸಾಮಾಜಿಕವಾದಂತಹ ಆರೋಗ್ಯ ಮತ್ತು ಸ್ಪಿರಿಚುವಲ್ ಅಂತಂದ್ರೆ ಆಧ್ಯಾತ್ಮಿಕವಾದಂತಹ ಆರೋಗ್ಯ, ಈ 4 ಆಯಾಮಗಳು ಒಟ್ಟಿಗೆ ಸೇರಬೇಕು ಒಬ್ಬ ಮನುಷ್ಯನಲ್ಲಿ. ಆವಾಗಲೇ ಆತ ಸ್ವಸ್ಥವಾಗಿದ್ದಾನೆ ಅಥವಾ ಸ್ವಸ್ಥವಾಗಿದ್ದಾರೆ ಅಥವಾ ಸ್ವಸ್ಥವಾಗಿದ್ದಾಳೆ ಅಂತ ನಾವು ಅಂದ್ಕೊಳ್ಬಹುದು. ಪರ್ಟಿಕ್ಯುಲರ್ಲಿ ಸ್ಪೀಕಿಂಗ್, ಮಾನಸಿಕ ಆರೋಗ್ಯದ ಬಗ್ಗೆ ಹೇಳೋದಾದ್ರೆ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನಾವು ಯೋಚನೆ ಮಾಡೋದಾದ್ರೆ, ಒಂದು 3-4 ಪಾಯಿಂಟ್ಗಳನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಒಂದು, ದಿನನಿತ್ಯದ ಅವನ ಮನಸ್ಥಿತಿ ಅಥವಾ ಆಕೆಯ ಮನಸ್ಥಿತಿ ಅಂತ ನಾವೇನು ಹೇಳ್ತೀವಿ, ಅದು ಸಮಾಧಾನಕರವಾಗಿರಬೇಕು. ಅತಿ ದುಃಖದಲ್ಲೂ ಇರಬಾರ್ದು ಅಥವಾ ಅತಿ ಖುಷಿ ಅಥವಾ ಕೋಪದಲ್ಲೂ ಇರಬಾರ್ದು. ಒಂದೇ ಒಂದು ಸಮಾಧಾನಕರವಾಗಿ ಇರಬೇಕು ಆ ಮನಸ್ಥಿತಿ. ಸಮಾಧಾನಕರ ಮನಸ್ಥಿತಿ ಅದು ಬಹಳ ಮುಖ್ಯ. ಒಂದು, ಆ ಸಮಾಧಾನಕರ ಮನಸ್ಥಿತಿ ಇದ್ರೆ ಬೇರೆ ಏನೇನಾಗತ್ತಪ್ಪ ಅಂತಂದ್ರೆ, ಒಂದು, ತನ್ನ ದಿನನಿತ್ಯದ ಜಂಜಾಟಗಳೇನಿವೆ ಅಥವಾ ದಿನನಿತ್ಯದ ಒತ್ತಡಗಳು ಅಂತ ನಾವೇನ್ ಹೇಳ್ತೀವಿ, ಅದನ್ನ ಸರಿಯಾದಂತಹ ರೀತಿನಲ್ಲಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗತ್ತೆ. ಒಂದು. ಎರಡನೇದು, ತನ್ನ ಕೆಲಸದಲ್ಲಿ ಪ್ರೊಡಕ್ಟಿವಿಟಿ ಬರುತ್ತೆ. ತನ್ನ ವೃತ್ತಿ ಏನಿದೆ ಅದನ್ನ ಸಮರ್ಥವಾಗಿ ನಿಭಾಯಿಸ್ತಾ ಇರ್ತಾನೆ ಅಥವಾ ನಿಭಾಯಿಸ್ತಾ ಇರ್ತಾಳೆ. ಮೂರನೇದು ಏನಪ್ಪಾ ಅಂತಂದ್ರೆ, ಈ ಸ್ವಸ್ಥವಾದಂತಹ ಮನಸ್ಸಿದ್ರೆ ತನ್ಗಷ್ಟೇ ಅಲ್ಲದೆ ತಾನು ವಾಸವಾಗಿರುವಂತಹ ಬದುಕಿರುವಂತಹ ಸಮಾಜಕ್ಕೂ ಸಹ ಕೊಡುಗೆಗಳನ್ನ ಕೊಡ್ತಾ ಇರ್ತಾನೆ. ದೊಡ್ಡದು ಚಿಕ್ಕದು ಅಂತಲ್ಲ, ಎಷ್ಟು ಸಾಧ್ಯನೋ ಅಷ್ಟು ಸಾಮಾಜಿಕವಾಗಿನೂ ಸಹ ಅವರು ಉಪಯುಕ್ತವಾಗಿರ್ತಾರೆ. ಸೊ ಈ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಮೀಟ್ ಆದ್ರೆ ಆವಾಗ ಒಬ್ಬ ಮನುಷ್ಯ ಮಾನಸಿಕವಾಗಿ ಸ್ವಸ್ಥವಾಗಿದ್ದಾನೆ ಅಂತ ನಾವು ಅನ್ಕೊಳ್ಬಹುದು. ಇದು WHO ಕೊಟ್ಟಿರುವಂತಹ ಡೆಫಿನಿಷನ್. ಧನ್ಯವಾದಗಳು ಸರ್. ಬಹಳ ವಿಸ್ತಾರವಾಗಿ ಹಾಗೂ ತುಂಬಾ ಸಿಂಪಲ್ ಆಗಿ ನೀವು ಮಾನಸಿಕ ಆರೋಗ್ಯ ಅಂದ್ರೆ ಏನು, ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಯಾಕೆ ಮುಖ್ಯ ಆಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಸರ್. ಇತ್ತೀಚಿನ ದಿವಸಗಳಲ್ಲಿ
ಈಗ ವೇಗದ ಜೀವನ ಶೈಲಿ ಇರಬಹುದು ಅಥವಾ ರ್ಯಾಪಿಡ್ ಅರ್ಬನೈಸೇಷನ್, ಬಹಳ ಈ ರೀತಿ ಬದಲಾವಣೆ ಆಗ್ತಾ ಹೋದಾಗೆ ಮಾನಸಿಕ ಒತ್ತಡದಿಂದ ತುಂಬಾ ಜನ ಬಳಲ್ತಾ ಇದ್ದಾರೆ. ಬಟ್ ಜನರಲ್ಲಿರುವಂತ ಇನ್ನೊಂದು ಡೌಟ್ ಏನು ಅಂತ ಹೇಳಿದ್ರೆ, ಈ ಮಾನಸಿಕ ಒತ್ತಡ ಮತ್ತೆ ಮಾನಸಿಕ ಕಾಯಿಲೆ ಇವೆರಡರ ನಡುವೆ ಹೇಗೆ ಗುರುತಿಸೋದು, ಯಾವ್ದು ಒತ್ತಡ ಯಾವಾಗ ಕಾಯಿಲೆ ಅಂತ? ಅದು ಬಹಳ ಮುಖ್ಯವಾದಂತ ಪ್ರಶ್ನೆ. ಆ ಮಾನಸಿಕ ಒತ್ತಡ ಅಥವಾ ಸ್ಟ್ರೆಸ್ ಅಂತ ಏನ್ ಹೇಳ್ತೀವಿ, ಅದನ್ನ ಇಂಗ್ಲಿಷ್ ಅಲ್ಲಿ ಈಗ ಮೆಂಟಲ್ ಡಿಸ್ಟ್ರೆಸ್ ಅಂತಾನೂ ಸಹ ಒಂದು ಕಾನ್ಸೆಪ್ಟ್ ಬಂದಿದೆ. ಮಾನಸಿಕ ಕಾಯಿಲೆಗಳ ಬಗ್ಗೆ ಒಂದು ಮಾತಾಡುವಾಗ ಎರಡು ಮುಖ್ಯವಾದಂತಹ ಸಂಗತಿಗಳನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಈಗ ಮನಸ್ಸಿಗೆ ದುಃಖ ಆಗುವಂತದ್ದು ಅಥವಾ ಕೋಪ ಬರುವಂತದ್ದು ಎಲ್ಲ ಮನುಷ್ಯರಿಗೆ ಆಗುವಂತಹ ಅನುಭವಗಳೇನೆ. ದಿನನಿತ್ಯದಲ್ಲೂ ಸಹ ಅದನ್ನ ನಾವು ನೋಡ್ತಾ ಇರ್ತೀವಿ. ಯಾವುದೋ ಒಂದು ಘಟನೆ ಆಯ್ತು, ಅದರಿಂದ ಬಹಳ ಸಂತೋಷ ಆಯ್ತು, ಏನೋ ಒಂದು ಬೇರೆ ಘಟನೆ ಆಯ್ತು, ಎಕ್ಸಾಮ್ ಅಲ್ಲಿ ಫೇಲ್ ಆಯ್ತು, ಅದಕ್ಕೆ ಮನಸ್ಸಿಗೆ ದುಃಖ ಆಗತ್ತೆ. ಇದೆಲ್ಲ ನಾರ್ಮಲ್ ಹ್ಯೂಮನ್ ಎಮೋಷನ್ಸ್ ಅಂತ ನಾವು ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಅದನ್ನ ಕಾಯಿಲೆ ಅಂತ ಯಾವಾಗಪ್ಪ ನಾವು ಅನ್ಕೊಳ್ಬೇಕು ಅಂತಂದ್ರೆ ಎರಡು ಮುಖ್ಯವಾದಂತ ಅಂಶಗಳನ್ನ ನಾವು ನೆನ್ಪಿಟ್ಕೊಳ್ಬೇಕು. ಒಂದು, ಈ ಡಿಸ್ಟ್ರೆಸ್ ಅಂತ ಹೇಳಿದ್ನಲ್ಲ, ಫೀಲಿಂಗ್ ಆಫ್ ಡಿಸ್ಟ್ರೆಸ್ ಅಂತ ಏನ್ ಹೇಳ್ತೀವಿ, ಆ ಡಿಸ್ಟ್ರೆಸ್ ಇರಬೇಕು ಮನುಷ್ಯನಿಗೆ. ಅಂದ್ರೆ ಆತನಿಗೆ ಅನಿಸುತ್ತೆ ಅಥವಾ ಆಕೆಗೆ ಅನ್ಸುತ್ತೆ, ನನ್ ಕಷ್ಟ ಆಗ್ತಾ ಇದೆ ನನ್ನ ಮನಸ್ಸಿಗೆ ಅಂತ ಒಂದು ಸೆನ್ಸ್ ಬರಬೇಕು. ಒಂದದು. ಎರಡನೇದು, ತಾನು ಮಾಡ್ತಾ ಇರುವಂತಹ ಕೆಲಸಗಳೇನಿದೆ ಅದಕ್ಕೆ ಈ ತೊಂದರೆಯಿಂದ, ಈ ಡಿಸ್ಟ್ರೆಸ್ ಇಂದ ಅಡಚಣೆ ಆಗ್ಬೇಕು. ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. 2 Ds ಅಂತ ನಾವು ಹೇಳ್ತೀವಿ. ಒಂದು ಡಿಸ್ಟ್ರೆಸ್ ಅಥವಾ ಇನ್ನೊಂದು ಡಿಸ್ಫಂಕ್ಷನ್. ಆ ಎರಡೂ ಲಕ್ಷಣಗಳು ಯಾವ ಮನುಷ್ಯನಲ್ಲಿದೆ ಮಾನಸಿಕವಾದಂತಹ ತೊಂದರೆಗಳಿಂದ, ಆವಾಗ ಆತನಿಗೆ ಅಥವಾ ಆಕೆಗೆ ಮಾನಸಿಕ ಕಾಯಿಲೆ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಳುವಂತ ಒಂದು ಪರಿಪಾಠ ಇದೆ. ಮಾನಸಿಕ ಕಾಯಿಲೆಗಳನ್ನ ನಾವು ನೋಡಿದ್ರೆ, ನಮ್ಮ ದೇಶದಲ್ಲಿ ತಗೊಂಡ್ರೆ, ನಮ್ಮ ದೇಶದ ಜನಸಂಖ್ಯೆ ಸುಮಾರು 140 ಕೋಟಿ, ನಮ್ಮೆಲ್ಲರಿಗೂ ಗೊತ್ತು. ಒಂದು ಸುಮಾರು 11% ವ್ಯಕ್ತಿಗಳಿಗೆ ಒಂದಲ್ಲ ಒಂದು ರೀತಿಯಾದಂತಹ ಮಾನಸಿಕ ಕಾಯಿಲೆ ಇರುವಂತದ್ದು ದೃಢಪಟ್ಟಿರುವಂತಹ ಸಮೀಕ್ಷೆಗಳಿಂದ. ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಸಮೀಕ್ಷೆ ಅಂತ ನಾವೇನ್ ಹೇಳ್ತೀವಿ, 2016 ನಲ್ಲಿ ಫೇಸ್ 1 ನಡೀತು. ಆ ಸಮೀಕ್ಷೆ ದೇಶದಾದ್ಯಂತ ನಡೀತು. ಅದರಲ್ಲಿ ನಮ್ಗೆ ಏನಪ್ಪಾ ತಿಳ್ಪಟ್ಟಿದೆ ಅಂತಂದ್ರೆ, ಸುಮಾರು 10.6% ಅಷ್ಟು ವ್ಯಕ್ತಿಗಳಂದ್ರೆ 10.6% ಆಫ್ 140 crores ಅಂದ್ರೆ ಲೆಕ್ಕ ಹಾಕೊಳ್ಳಿ ನೀವು ಎಷ್ಟಾಯ್ತು. ಅಷ್ಟು ಜನಕ್ಕೆ ಒಂದಲ್ಲ ಒಂದು ರೀತಿಯಾದಂತಹ ಮಾನಸಿಕ ಕಾಯಿಲೆ ಇರುವಂತದ್ದು. ಕಾಯಿಲೆ ಎಲ್ಲ ಬರೀ ಸ್ಟ್ರೆಸ್ ಅಥವಾ ಒತ್ತಡ ಅಥವಾ ಡಿಸ್ಟ್ರೆಸ್ ಅಂದ್ರೆ ಇನ್ನೂ ಹೆಚ್ಚಿನ ಜನಕ್ಕೆ ಇರುವಂತದ್ದು ಕಂಡು ಬಂದಿದೆ. ಸೊ ವ್ಯತ್ಯಾಸ ಅಂತಂದ್ರೆ 2 Ds ಅಂತ ಹೇಳಿದ್ನಲ್ಲ, ಅವೆರಡೂ ಇರಬೇಕು ಒಬ್ಬ ಮನುಷ್ಯನಿಗೆ. ಡಿಸ್ಫಂಕ್ಷನ್ ಅಂತ ಹೇಳಿದ್ರಿ ಸರ್, ಒಂದು ಡಿಸ್ಟ್ರೆಸ್, ಎರಡೂ ಇರಬೇಕು. ಕಾಯಿಲೆ ಇದ್ದಾಗ ನಾವು ಅದನ್ನ ಕಾಯಿಲೆ ಅಂತ ಹೇಳ್ತೀವಿ. ಬಟ್ ಎಷ್ಟೋ ಜನಕ್ಕೆ ಎರಡೂ ಇರಲ್ಲ, ಯಾವ್ದೋ ಒಂದಿರತ್ತೆ. ಒಂದಿದ್ರೆ ಅದನ್ನ ಕಾಯಿಲೆ ಅಂತ ಪರಿಗಣನೆ ಮಾಡಲ್ಲ ವೈಜ್ಞಾನಿಕವಾಗಿ. ಬಟ್ ಅವ್ರಿಗೆ ಕಷ್ಟನೇ. ಅದಕ್ಕೆ ಅವ್ರಿಗೇನು ಉಪಚಾರದ ಒಂದು ಅವಶ್ಯಕತೆ ಇರಲ್ಲ ಅಂತ ಹೇಳಕ್ ಬರಲ್ಲ. ಬಟ್ ಕಾಯಿಲೆ ಅನ್ನುವಂತ ಒಂದು ಲೆವೆಲ್ ಬರಬೇಕು ಅಂತಂದ್ರೆ, ಅಷ್ಟು ಸಿವಿಯರಿಟಿ ಇರಬೇಕು ಅಂದ್ರೆ ಎರಡೂ ಇರಬೇಕು. ಮನಸ್ಸೇ ಆ ಮನಸ್ಸೇ ಎಂಥ ಮನಸ್ಸೇ, ಮನಸ್ಸೇ ಎಳೆ ಮನಸ್ಸೇ, ಮನಸ್ಸೇ ಆ ಮನಸ್ಸೇ ಎಂಥ ಮನಸ್ಸೇ, ಮನಸ್ಸೇ ಒಳ ಮನಸ್ಸೇ. ಸರ್, ನೀವು ಇನ್ನೊಂದು ಹೇಳಿದ್ರಿ, ಆಲ್ಮೋಸ್ಟ್ 11% ಅಷ್ಟು ನಮ್ಮ ಸಂಖ್ಯೆಗೆ ಮಾನಸಿಕ ಕಾಯಿಲೆ, ಯಾವುದೋ ಒಂದು ಮಾನಸಿಕ ಕಾಯಿಲೆ ಬಳಲ್ತಾ ಇದಾರೆ ಅಂತ. ಇವರೆಲ್ಲರಿಗೂ ಕೂಡ ಅವ್ರಿಗೆ ಟ್ರೀಟ್ಮೆಂಟ್ ನ ಅವಶ್ಯಕತೆ ಇರುತ್ತೆ, ಅಂದ್ರೆ ಔಷಧಿಗಳ ಅವಶ್ಯಕತೆ. ಹೌದು, ಎಲ್ಲರಿಗೂ ಔಷಧಿಗಳ ಅವಶ್ಯಕತೆ ಇರುತ್ತೆ ಅಂತ ಹೇಳಕ್ ಬರಲ್ಲ. ಬಟ್ ಸುಮಾರಷ್ಟು ಜನಕ್ಕೆ ಔಷಧೋಪಚಾರದ ಒಂದು ಅವಶ್ಯಕತೆ ಬರುತ್ತೆ. ಬಟ್ ಈ ಸುಮಾರು ಎಲ್ರಿಗೂ ಸಹ ಆಪ್ತ ಸಮಾಲೋಚನೆ ಅಥವಾ ಕೌನ್ಸಿಲಿಂಗ್ ನ ಅವಶ್ಯಕತೆ ಅಂತೂ ಇದೆ ಅಂತ ನನ್ನ ಪರ್ಸನಲ್ ಅಭಿಪ್ರಾಯ. ತನ್ನ ಸ್ವಂತ ಅಭಿಪ್ರಾಯ ಕೇಳಿದ್ರೆ ಸುಮಾರಷ್ಟು ಜನಕ್ಕೆ ಎರಡೂ ಅವಶ್ಯಕತೆ ಇರುತ್ತೆ. ಎಷ್ಟೋ ಜನಕ್ಕೆ ಮೆಡಿಸಿನ್ ಅವಶ್ಯಕತೆ ಬರಲ್ಲ, ಯಾಕೆಂದ್ರೆ ಬರೀ ಡಿಸ್ಟ್ರೆಸ್ಡ್ ಇಂಡಿವಿಜುವಲ್ಸ್ ಇರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರಿಗೆ ಕಾಯಿಲೆ ಇರೋದಿಲ್ಲ. ಸೊ ಅಂತವ್ರಿಗೆ ಮೆಡಿಸಿನ್ ನಿಂದ ಪ್ರಯೋಜನ ಆಗ್ಬಹುದು, ಆಗದೆ ಇರಬಹುದು. ಬಟ್ ಈ ಒಂದು ನಿರ್ಧಾರನ ನುರಿತಂತಹ ಪ್ರೊಫೆಷನಲ್ಸ್ ಯಾರಿರ್ತಾರೆ ಅವ್ರು ತಗೊಂಡ್ರೆ ಒಳ್ಳೇದು. ನಾವು ಓಪನ್ ಆಗಿ ಈ ಒಂದು ಚರ್ಚೆನಲ್ಲಿಯೇ ಅದ್ರ ಬಗ್ಗೆ ಡಿಟೇಲ್ ಆಗಿ ಡಿಸ್ಕಷನ್ ಮಾಡೋದು ಕಷ್ಟ. ಆನ್ ಎ ಕೇಸ್ ಬೈ ಕೇಸ್ ಬೇಸಿಸ್ ನುರಿತರಾದಂತಹ ವೃತ್ತಿಪರರು ಯಾರಿದ್ದಾರೆ ಅವರು ಜಡ್ಜ್ಮೆಂಟ್ ಮಾಡಿದ್ರೆ ಒಳ್ಳೇದು. ಬಹಳ ಇಂಪಾರ್ಟೆಂಟ್ ಆದಂತ ಪಾಯಿಂಟ್ಸ್ ಅನ್ನ ಹೇಳಿದ್ರಿ ಸರ್. ಈಗ ನಾನು ಈ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಸಮೀಕ್ಷೆ ಬಗ್ಗೆ ನಾವು ಮಾತಾಡ್ತಾ ಇರ್ಬೇಕಾದ್ರೆ, ಅಲ್ಲಿ ಒಂದ್ ಕಡೆ ಹೇಳ್ತಾರೆ ಆಲ್ಮೋಸ್ಟ್ 2 ವರ್ಷದ ತನಕ ಅವರು ಹಾಸ್ಪಿಟಲ್ ಬರೋದು ಇಲ್ಲ ಟ್ರೀಟ್ಮೆಂಟ್ ಅಂತ. ಸೊ ಬಹಳಷ್ಟು ಜನರು ಏನ್ ಹೇಳ್ತಾರೆ ಅಂದ್ರೆ, ಅವ್ರಿಗೆ ಗೊತ್ತಿರ್ಲಿಲ್ಲ ಎಲ್ಲಿ ಹೋಗ್ಬೇಕು ಅಂತ, ಯಾರ ಮಾತಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಇದು ಕಾಯಿಲೆನ ಅಥವಾ ಬರೀ ಏನೋ ಒಂದು ಮಾಟ ಮಂತ್ರದ್ದೋ ಅಥವಾ ಏನೋ ಒಂದು ಶಾಪ, ಈ ರೀತಿಯಾದಂತ ಒಂದು ಭಾವನೆಗಳು ಕೂಡ ಇರುತ್ತೆ. ಸೊ ಈ ನಮ್ಮ ಟೆಲಿಮಾನಸ್ ಪ್ರೋಗ್ರಾಮ್ ಇದಕ್ಕೆ ಯಾವ ರೀತಿ ಸಹಾಯ ಮಾಡುತ್ತೆ ಅಂತ ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೀವ್ ಹೇಳಿದ್ದು ನಿಜಾನೇ. ಅಂದ್ರೆ ಸುಮಾರಷ್ಟು ಜನಕ್ಕೆ ಇದಕ್ಕೆ ಸಹಾಯ ಅಗತ್ಯತೆ ಇದೆ ಅನ್ನೋದೇ ಗೊತ್ತಿರೋದಿಲ್ಲ.
ಅವರಿಗೆ ಕಾಯಿಲೆ ಇದೆ ಅಂತ ಗೊತ್ತಿದ್ರು ಸಹ ಯಾರನ್ನ ಕಾಣಬೇಕು, ಎಲ್ಲಿ ಕಾಣಬೇಕು, ಆ ಒಂದು ಪರಿಸ್ಥಿತಿನೂ ಕಾಣುತ್ತೆ ನಮ್ಮ ದೇಶದಲ್ಲಿ. ಸೊ ಈಗ ಈ ಎಲ್ಲ ಪರಿಸ್ಥಿತಿಗಳಿಗೆ ಒಂದು ಉತ್ತರ ರೀತಿನಲ್ಲಿ ಅಥವಾ ಒಂದು ಪರಿಹಾರದ ರೀತಿನಲ್ಲಿ ಟೆಲಿಮನಸ್ ಬಂದಿದೆ. ಟೆಲಿಮನಸ್ ಅಂತಂದ್ರೆ ರಾಷ್ಟ್ರೀಯ ಟೆಲಿಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಂತ ನಾವು ಒಂದು ಹೇಳ್ಕೊಳ್ಬಹುದು. ಅಂದ್ರೆ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಂತ ಸುಮಾರು 40 ವರ್ಷದ ನಮ್ಮ ದೇಶದಲ್ಲಿ ನಡೀತಾ ಇದೆ. ಅದರ ಒಂದು ಉಪಾಂಗ ಇದು ಟೆಲಿಮಾನಸ್. DMHP ಅಂತ ಏನಿದೆ ಸರ್, ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಥವಾ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಂತ ನಾವೇನ್ ಹೇಳ್ತೀವಿ, ಪ್ರತಿ ಜಿಲ್ಲೆ ಮಟ್ಟದಲ್ಲಿ, ಜಿಲ್ಲೆಯ ಹಂತದಲ್ಲಿ ನಮಗೆ ಒಂದು ಮೆಂಟಲ್ ಹೆಲ್ತ್ ಮಾನಸಿಕ ಆರೋಗ್ಯ ಟೀಮ್ ಇರುವಂತದ್ದು ನಮ್ಮ ದೇಶದಾದ್ಯಂತ ಪ್ರಚಲಿತದಲ್ಲಿದೆ. ಅದರ ಒಂದು ಅಂಗವಾಗಿ ಟೆಲಿಮನಸ್ ಶುರುವಾಗಿದೆ. ಈ ಏನಪ್ಪ ಟೆಲಿಮನಸ್ ಅಂತಂದ್ರೆ, ಯಾರಿಗಾದ್ರೂ ಸಹ ಮಾನಸಿಕವಾಗಿ ಒತ್ತಡ ಅಥವಾ ಡಿಸ್ಟ್ರೆಸ್ ಅಥವಾ ಡಿಸ್ಫಂಕ್ಷನ್ ಅಥವಾ ಏನೇ ರೀತಿಯಾದಂತಹ ಮಾನಸಿಕ ಸಮಸ್ಯೆಗಳು ಇದ್ದಲ್ಲಿ ಅವರು ಮಾಡಬೇಕಾಗಿರತಕ್ಕಂತಹ ಕೆಲಸ ಒಂದೇ, 14416 ಅಥವಾ ಟೋಲ್ ಫ್ರೀ ನಂಬರ್ ಇದು. ಆ ನಂಬರ್ಗೆ ಕಾಲ್ ಮಾಡದಲ್ಲಿ ನುರಿತರಾದಂತಹ ಕೌನ್ಸಿಲರ್ಗಳಿದ್ದಾರೆ ಮತ್ತು ವೃತ್ತಿಪರರಿದ್ದಾರೆ. ಅಂದ್ರೆ ಮನೋವೈದ್ಯರಿರಬಹುದು ಅಥವಾ ಚಿಕಿತ್ಸಕ ಮನೋವಿಜ್ಞಾನಿಗಳಿರಬಹುದು ಅಥವಾ ಮನೋ ಸಾಮಾಜಿಕ ಕಾರ್ಯಕರ್ತರಿರಬಹುದು ಅಥವಾ ಮನೋ ವೈದ್ಯಕೀಯ ನರ್ಸ್ ಇರಬಹುದು. ಇವರೆಲ್ಲರೂ ಸಹ ಒಂದು ಟೀಮ್, ಟೆಲಿಮನಸ್ ಸೆಲ್ ಅಂತ ಹೇಳ್ತೀವಿ. ಆ ಸೆಲ್ ನಲ್ಲಿ ಇವರೆಲ್ಲರೂ ಉಪಸ್ಥಿತರಿರ್ತಾರೆ. ಆ ನಂಬರಿಗೆ ಕಾಲ್ ಮಾಡಿದ್ರೆ ಮೊದಲ ಹಂತದಲ್ಲಿ ನುರಿತವಾದಂತಹ ಟ್ರೈನ್ಡ್ ಕೌನ್ಸಿಲರ್ಸ್ ಯಾರಿರ್ತಾರೆ ಅವರ ಮೂಲಕ ಆ ಒಂದು ಸಮಸ್ಯೆಯನ್ನ ಆಲಿಸುವಂಥದ್ದು ಮತ್ತೆ ಸಮಸ್ಯೆಯ ಪರಿಹಾರ ಹೇಗೆ ಮಾಡಿಕೊಳ್ಳುವಂತ ಒಂದು ಕೌನ್ಸಿಲಿಂಗ್ ಅಂತ ಏನ್ ಹೇಳ್ತೀವಿ ಅದು ಸಿಗತ್ತೆ. ಈಗ ಕೌನ್ಸಿಲರ್ಗಳ ಕೈಯಲ್ಲಿ ಆ ಸಮಸ್ಯೆನ ನಿವಾರಣೆ ಮಾಡಕ್ ಆಗ್ಲಿಲ್ಲ ಅಂದ ಪಕ್ಷದಲ್ಲಿ ನುರಿತವಾದಂತಹ ಪ್ರೊಫೆಷನಲ್ಸ್ ಯಾರಿದ್ದಾರೆ ಅವ್ರಿಗೆ ಹೋಗುತ್ತೆ, ಎಸ್ಕಲೇಷನ್ ಆಗತ್ತೆ ಆ ಕಾಲ್. ಅಂದ್ರೆ ಅದೇ ಸೆಲ್ ಅಲ್ಲಿ ವೈದ್ಯರು ಇರ್ತಾರೆ, ಸೈಕಾಲಜಿಸ್ಟ್ ಇರ್ತಾರೆ, ಸೊ ಅವ್ರಿಗೆ ಹೋಗತ್ತೆ. ಸೊ ಅವ್ರ ಕಡೆನೂ ಸಾಧ್ಯ ಆಗ್ಲಿಲ್ಲ ಈ ಸಮಸ್ಯೆನ ಪರಿಹಾರ ಮಾಡಕ್ಕೆ ಅಂತಂದ್ರೆ ಹತ್ತಿರದಲ್ಲೇ ಇರತಕ್ಕಂತಹ ಇನ್ ಪರ್ಸನ್ ಸೆಂಟರ್ಸ್ ಏನಿದೆ, ಮೆಂಟಲ್ ಹೆಲ್ತ್ ಸೆಂಟರ್ಸ್, ಅಲ್ಲಿಗೆ ರೆಫರ್ ಮಾಡುವಂತಹ ಒಂದು ಪರಿಪಾಠ ಸಹ ಇದೆ. ಸೊ ಇದು ಹೇಗಾಗುತ್ತೆ ಟೆಲಿಮನಸ್ ಅಂತಂದ್ರೆ, ಇಟ್ ಇಸ್ ಎ ಪಾರ್ಟ್ ಆಫ್ ಎ ಕಾಂಪ್ರಹೆನ್ಸಿವ್ ಮೆಂಟಲ್ ಹೆಲ್ತ್ ನೆಟ್ವರ್ಕ್ ನಮ್ಮ ದೇಶದಲ್ಲಿ ಅಂತ ಹೇಳ್ಬೋದು. ಒಂದ್ಸಲ ಟೆಲಿಮನಸ್ಗೆ ಕರೆ ಮಾಡಿದ್ರೆ ಅವರ ಸಮಸ್ಯೆ ಪರಿಪೂರ್ಣವಾಗಿ ಸರಿ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ತಕ್ಕ ಮಟ್ಟಿಗೆ ಸರಿ ಹೋಗೋವರೆಗೂ ನಾವು ಟಚ್ ಅಲ್ಲಿ ಇರಬಹುದು. ರೋಗಿಗಳ ಹತ್ರ ಅಥವಾ ಜನಗಳಿಗೆ ಯಾರಿಗೆ ಸಮಸ್ಯೆ ಇದೆ ಅಂತವ್ರ ಹತ್ರ ನಾವು ಟಚ್ ಅಲ್ಲಿ ಇದ್ದು ಅವರಿಗೆ ಸರಿಯಾದಂತಹ ಮಾರ್ಗದರ್ಶನ ಮಾಡಬಹುದು. ಇದೇ ತರಹ ಸೆಲ್ಸ್ಗಳು, ಟೆಲಿಮನಸ್ ಸೆಲ್ಸ್ ಅಂತ ಏನ್ ಹೇಳ್ತೀವಿ, ಇದು ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದಲ್ಲಿ ಸಹ ಎಲ್ಲ ಕಡೆ ಇದಾವೆ. ಒಂದೊಂದು ರಾಜ್ಯದಲ್ಲಿ ಅವರ ಜನಸಂಖ್ಯೆಗೆ ತಕ್ಕಂತೆ 1, 2, 3 ಈ ತರ ಟೆಲಿಮನಸ್ ಸೆಲ್ಗಳು ಈಗ ಕೆಲಸ ಮಾಡ್ತಾ ಇದ್ದಾವೆ. ಬರೀ ರಾಜ್ಯಗಳಷ್ಟೇ ಅಲ್ಲ, ಯೂನಿಯನ್ ಟೆರಿಟರೀಸ್ ಅಂತ ಏನ್ ಹೇಳ್ತೀವಿ ಅಲ್ಲೂ ಸಹ ಎಲ್ಲ ಸೇರಿ ಒಟ್ಟು 53 ಟೆಲಿಮನಸ್ ಸೆಲ್ಸ್ಗಳು ನಮ್ಮ ದೇಶದಾದ್ಯಂತ ಕೆಲಸ ಮಾಡ್ತಾ ಇವೆ. ಆಗ್ಲೇ ಹೇಳಿದಾಗೆ ಅಕ್ಟೋಬರ್ 10, 2022ರಿಂದ ಇವು ಮಾಡ್ತಾ ಇವೆ. 24/7 ಸರ್ವಿಸ್ ಇರುವಂತದ್ದು. ಸೊ ಈಗ ಪರೀಕ್ಷೆಗಳು ಹತ್ರ ಬರುವಂತಹ ಸಮಯ. ಸೊ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಆತಂಕದ ಸಮಸ್ಯೆ ಇರ್ಬೋದು, ನಿದ್ರಾ ಸಮಸ್ಯೆ ಇರ್ಬೋದು, ಪರೀಕ್ಷೆಗಳ ಹತ್ರ ಬರ್ತಾ ಇದ್ದೇವೆ ಅಂತಂದ್ರೆ ಈ ತರದ್ದು ಕಂಪ್ಲೇಂಟ್ಸ್ಗಳು ಜಾಸ್ತಿ ಕಂಡು ಬರುವಂತದ್ದು. ಅವರುಗಳೆಲ್ಲ ಈ ಸೇವೆಯನ್ನ ಉಚಿತವಾಗಿ ಪಡ್ಕೊಳ್ಬಹುದು ಅಂತ ನನ್ನ ಮನವಿ. ಮನಸೇ ಬದುಕು ನಿನಗಾಗಿ, ಬವಣೆ ನಿನಗಾಗಿ, ನನ್ನ ಪ್ರೀತಿಯೇ ಸುಳ್ಳಾದರೆ ಜಗವೆಲ್ಲ ಸುಳ್ಳು ಅಲ್ಲವೇ. ಬಹಳ ವಿಸ್ತಾರವಾಗಿ ಹಾಗೂ ತುಂಬಾ ಸರಳವಾಗಿ ಕೂಡ ತಿಳಿಸ್ಕೊಟ್ರಿ ಸರ್. ಸೊ ಈ ಒಂದು ಸೇವೆ ಜನಗಳು ಮಾಡಬೇಕಾಗಿರುವಂತದ್ದು ಇಷ್ಟೇ, 14416 ಈ ನಂಬರ್ಗೆ ಅವರು, ಇದು ಶುಲ್ಕರಹಿತ ನಂಬರ್. ಸೊ ಇದಕ್ಕೆ ಅವರು ಯಾವುದೇ ಸಮಯದಲ್ಲಿ ಬೇಕಾದ್ರೂ ಕೂಡ ಮಾಡಬಹುದು. 24 ಗಂಟೆಗಳು ಕೂಡ ಇದು ಇರುತ್ತೆ, ಪ್ರತಿ ದಿವಸ ಇರುತ್ತೆ. ಸರ್ ಇನ್ನೊಂದು ಡೌಟ್ ಏನಂತ ಹೇಳಿದ್ರೆ, ಈಗ ಯಾವ ಭಾಷೆನಲ್ಲಿ ಸೇವೆ ಲಭ್ಯ ಇದೆ? ಈಗ ಕರ್ನಾಟಕದಲ್ಲಿ ಅಫ್ಕೋರ್ಸ್ ಕನ್ನಡ ಇದ್ದೇ ಇದೆ, ಇಂಗ್ಲಿಷ್ ನಲ್ಲಿದೆ ಮತ್ತು ಹಿಂದಿನಲ್ಲಿದೆ. ಇಷ್ಟೇ ಅಲ್ಲ, ದೇಶದಾದ್ಯಂತ ತಗೊಂಡ್ರೆ 20ಕ್ಕೂ ಹೆಚ್ಚಿನ ಭಾಷೆಗಳಲ್ಲಿ ಈ ಸೇವೆಗಳು ಲಭ್ಯ ಇದೆ ಸದ್ಯಕ್ಕೆ. ಸೊ ಯಾವುದೇ ಭಾಷೆನಲ್ಲಿ ಅವರು ಸೇವೆ ಬೇಕು ಅಂತ ಹೇಳಿದ್ರು ಕೂಡ ಅವ್ರಿಗೆ ಆ ಸೇವೆ ಸಾಧ್ಯತೆ ಇದೆ. ಸರ್ ಇನ್ನೊಂದು, ನಮ್ಮ ಸಮಾಜದಲ್ಲಿ ಯಾವ ರೀತಿ ತೊಂದರೆಗಳದ್ದು ನಿಮ್ಗೆ ಗೊತ್ತಿರೋ ಹಾಗೆ ಈ ಮದ್ಯಪಾನ, ಧೂಮಪಾನ, ಬಹಳಷ್ಟು ಮಾದಕ ವ್ಯಸನಗಳನ್ನ ಈಗ ಸುಮಾರು ಜನಗಳು ಉಪಯೋಗಿಸ್ತಾರೆ. ಸೊ ಅದಕ್ಕೆ ಇಲ್ಲಿ ಏನಾದ್ರೂ ಸಹಾಯ ಸಿಗಬಹುದು? ಖಂಡಿತ. ಮದ್ಯಪಾನ ಅದ ಚಟ ಇರಬಹುದು, ತಂಬಾಕು ಸೇವನೆ ಚಟ ಇರಬಹುದು,
ಅಂಥವರು ಸಹ ನಂಬರ್ಗೆ 14416 ಈ ನಂಬರ್ಗೆ ಕಾಲ್ ಮಾಡದಲ್ಲಿ ಅವರ ಸಮಸ್ಯೆಗಳನ್ನ ಕೂಲಂಕಷವಾಗಿ ಆಲಿಸಿ ಅದರ ಪರಿಹಾರ ಹೇಗೆ ಮಾಡ್ಕೊಳ್ಬೇಕು ಅಂತ ಮಾರ್ಗದರ್ಶನ ಖಂಡಿತವಾಗೂ ಸಿಗತ್ತೆ, ಮಾಡಬಹುದು. ಖಂಡಿತ ಸರ್, ತುಂಬಾ ಧನ್ಯವಾದಗಳು. ಈಗ ಇನ್ನೊಂದು ಬಹುಮುಖ್ಯವಾದಂತಹ ಒಂದು ಟಾಪಿಕ್ ಅಂತ ಹೇಳಿದ್ರೆ ಈ ಸೂಸೈಡ್ ಬಗ್ಗೆ, ಆತ್ಮಹತ್ಯೆ ಅಂತ ತೊಂದರೆಗಳ ಬಗ್ಗೆ. ಸೊ NCRB ಡೇಟಾ ಪ್ರಕಾರನೇ ನಾವು ಹೋದ್ರೆ 2022ನೇ ಇಸ್ವಿಯಲ್ಲಿ 1,70,000ಕ್ಕೂ ಹೆಚ್ಚಿನ ಜನ ನಮ್ಮ ದೇಶದಲ್ಲಿ ಆತ್ಮಹತ್ಯೆಯಿಂದ ಸಾವಿಗೀಡಾಗಿದ್ದಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಟೆಲಿಮಾನಸ್ ಯಾವ ರೀತಿ ಸಹಾಯ ಮಾಡುತ್ತೆ? ಇದರ ಒಂದು ಟೆಲಿಮಾನಸ್ಗೆ ಆತ್ಮಹತ್ಯೆ ಭಾವನೆ ಇರೋರು ಖಂಡಿತವಾಗಿ ಕರೆ ಮಾಡಬಹುದು. ಒಂದು ರಿಲೇಟೆಡ್ ಆದಂತಹ ವಿನೆಟ್ ನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸುಮಾರು 1 ವರ್ಷದ ಹಿಂದೆ ಕೋಟಾ ಅಂತ ನೀವು ಕೇಳಿರಬಹುದು, ರಾಜಸ್ಥಾನದಲ್ಲಿ. ಹೌದು, ಅಲ್ಲಿ ಓದ್ತಾ ಇರುವಂತ ವಿದ್ಯಾರ್ಥಿನಿ ಎಕ್ಸಾಮ್ ಸ್ಟ್ರೆಸ್ ನ ತಡ್ಕೊಳಕ್ಕಾಗ್ದಲೆ ಶಿ ಸ್ಟಾರ್ಟೆಡ್ ಫೀಲಿಂಗ್ ಸೂಸೈಡಲ್, ಆತ್ಮಹತ್ಯೆ ಭಾವನೆಗಳು ಬರಕ್ ಶುರುವಾಯಿತು ಆಕೆಗೆ. ಸೊ ಆಕೆಗೆ ಟೆಲಿಮನಸ್ ಬಗ್ಗೆ ಗೊತ್ತಿದ್ದಿದ್ರಿಂದ ಟೆಲಿಮನಸ್ಗೆ ಕರೆ ಮಾಡಿದ್ರು ಅವರು. ಟೆಲಿಮನಸ್ಗೆ ಕರೆ ಮಾಡಿದ್ರೆ ಆ ಕೌನ್ಸಿಲರ್ಗಳು ಮತ್ತು ವೃತ್ತಿಪರರು ಯಾರಿದ್ರು ಆ ಸೆಲ್ಲಲ್ಲಿ ಆ ದಿನ ಆಕೆಯ ಜೊತೆ ಎಂಗೇಜ್ ಮಾಡಿದ್ರು. ಫೋನ್ ಮೂಲಕನೇ ಸುಮಾರು 1 ಗಂಟೆ 2 ಗಂಟೆಗಳ ಕಾಲ ಆಕೆ ಜೊತೆ ಅವರು ಸಂಪರ್ಕದಲ್ಲೇ ಇದ್ದು they started engaging her. At the same time they passed on this information to her parents. ಆಕೆಯ ಪೋಷಕರಿಗೆ ಈ ವಿಷಯವನ್ನು ಮುಟ್ಟಿಸಿ ಆ 2 ಗಂಟೆಯ ಸಮಯದ ಒಳಗಡೆ ಆ ಪೋಷಕರು ಆಕೆಯ ಹತ್ರ ಹೋಗಿ ಆಕೆಯ ಒಂದು ಯೋಗಕ್ಷೇಮವನ್ನು ವಿಚಾರಿಸಲಾಗಿ ಮತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಂತಹ ವ್ಯಕ್ತಿಯನ್ನ ಪ್ರಯತ್ನವನ್ನು ತಡೆಗಟ್ಟಲಾಯಿತು. ದಿಸ್ ವಿ ಹ್ಯಾವ್ ಸೀನ್ ದಟ್ ಆಸ್ ಒನ್ ಆಫ್ ದಿ ಸಕ್ಸಸ್ ಸ್ಟೋರೀಸ್ ಆಫ್ ಟೆಲಿಮನಸ್. ಸೊ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಆತ್ಮಹತ್ಯೆ ಭಾವನೆ ಇರೋರು ಖಂಡಿತವಾಗಿ ಇದು ಒಂದೇ ಅಲ್ಲ, ಸೂಸೈಡ್ಗೆ ಸಂಬಂಧಪಟ್ಟಂಗೆ 100 ಜನಕ್ಕೆ 1000 ಜನಕ್ಕೆ ಸಹಾಯ ಆಗಿದೆ ಇದುವರೆಗೆ ಟೆಲಿಮನಸ್ ನಲ್ಲಿ. ಸೊ ಯಾವುದೇ ಶಂಕೆ ಇಲ್ದಲೆ. ಮತ್ತೆ ಇನ್ನೊಂದು ಮುಖ್ಯ ಅಂತಂದ್ರೆ ಕಾನ್ಫಿಡೆನ್ಶಿಯಾಲಿಟಿ, ಅದನ್ನ ಮೇಂಟೈನ್ ಮಾಡ್ತಾರೆ. ನಮ್ಮ ಕೌನ್ಸಿಲರ್ಗಳಿಗೆ ಆ ಕಾನ್ಫಿಡೆನ್ಶಿಯಾಲಿಟಿ, ಗೌಪ್ಯತೆಯನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಬಹಳ ವಿಶದವಾಗಿ ಅವರಿಗೆ ಟ್ರೈನಿಂಗ್ ಆಗಿರತ್ತೆ. ಸೊ ಆ ಗೌಪ್ಯತೆ ಬಗ್ಗೆ ಅವರು ಯಾವುದೇ ಅನುಮಾನಗಳಿಲ್ಲದೆ ಮುಕ್ತವಾಗಿ ತಮ್ಮ ಭಾವನೆಗಳನ್ನ ಹಂಚಿಕೊಳ್ಬಹುದು. ತುಂಬಾ ಧನ್ಯವಾದಗಳು ಸರ್. ಇಲ್ಲಿ ಈಗ ಅವ್ರ ಫೋನ್ ನಿಂದ ಕಾಲ್ ಮಾಡಿರ್ತಾರೆ ಸರ್, ಅವ್ರ ಫೋನ್ ನಂಬರ್ ಗೊತ್ತಾಗುತ್ತೆ? ನೀವು ಗೌಪ್ಯತೆ ಇಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ, ಬಿಕಾಸ್ ನಮಗೂ ಗೊತ್ತಾಗಲ್ಲ ಅದು. ಒಂದು ಯಾವ್ದೋ ಒಂದು ID ಅಂತ ಬರುತ್ತೆ, ಆ ನಂಬರ್ ಮಾತ್ರ ನಮ್ಗೆ ಡಿಸ್ಪ್ಲೇ ಆಗತ್ತೆ. ಸೊ ಅದ್ರ ಬಗ್ಗೆ ಅವ್ರು ಚಿಂತೆ ಮಾಡ್ಬೇಕಾಗಿಲ್ಲ. ನಮ್ಮ ಫೋನ್ ನಂಬರ್ ಗೊತ್ತಾಗ್ಬಿಡುತ್ತೋ ಏನೋ ಅನ್ನುವಂತಹ ಚಿಂತೆ ಅವ್ರಿಗೆ ಬೇಕಾಗಿಲ್ಲ. ಸೊ ಯಾವುದೇ ಬಿಕಾಸ್ ನಮ್ಮ ದೇಶದಲ್ಲಿ ಬಹಳಷ್ಟು ಈ ಸ್ಟಿಗ್ಮಾ ರಿಲೇಟೆಡ್ ಇದೆ, ಮಾನಸಿಕ ಆರೋಗ್ಯ ಕಾಲ್ ಮಾಡಿದೀವಿ ಅಂದ್ರೆ ಈ ನಂಬರ್ ಗೊತ್ತಾಗ್ಬಿಡ್ಬಹುದು. ಇಲ್ಲ ಆ ರೀತಿಯಾದಂತಹ ವ್ಯವಧಾನನೇ ಇಲ್ಲ ಟೆಲಿಮನಸ್ ನಲ್ಲಿ. ಸೊ ಬಹಳಷ್ಟು ಒಳ್ಳೆ ವಿಚಾರಗಳನ್ನ, ತುಂಬಾ ಮುಖ್ಯವಾದಂತ ವಿಚಾರಗಳನ್ನ ನೀವು ತಿಳಿಸ್ಕೊಟ್ರಿ ಸರ್. ಇವತ್ತು ಭಾರತ ಸರ್ಕಾರ ಟೆಲಿಮಾನಸ್ ನ 10ನೇ ಅಕ್ಟೋಬರ್ 2022ನೇ ಇಸ್ವಿನಲ್ಲಿ ಶುರು ಮಾಡಿದ್ರು. ಸೊ ಅಲ್ಲಿಂದ ಇಲ್ಲಿ ತನಕ 17 ಲಕ್ಷಕ್ಕೂ ಹೆಚ್ಚಿನ ಕರೆಗಳನ್ನ ನಾವು ಸ್ವೀಕಾರ ಮಾಡಿದೀವಿ. ಸಿಂಪಲ್ ಇಶ್ಯೂಸ್ ಲೈಕ್ ಎಕ್ಸಾಮ್ ಸ್ಟ್ರೆಸ್ ಇಂದ ಹಿಡ್ಕೊಂಡು ನಾವು ಆತ್ಮಹತ್ಯೆ ಅಂತ ತೀವ್ರ ಸಮಸ್ಯೆಗಳ ತನಕ ಈ ಸೇವೆ ಸಹಾಯವನ್ನ ಮಾಡಿದ್ವಿ. ಸೊ 24 ಗಂಟೆ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಈ ಸೇವೆ ಪ್ರತಿನಿತ್ಯ ಅವೈಲೇಬಲ್ ಇರುತ್ತೆ. ಸೊ ಜನಗಳು ಮಾಡಬೇಕಾಗಿರುವಂತದ್ದು ಇಷ್ಟೇ, 14416 ಈ ನಂಬರ್ಗೆ ಅವರು ಯಾವುದೇ ಸಂಕೋಚ ಇಲ್ಲದೆ ಕರೆ ಮಾಡಿ ಅದನ್ನ ಸೇವೆಗಳನ್ನ ಪಡಿಬಹುದು. ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ ಪ್ರವೀಣ್, ಧನ್ಯವಾದ.